ಡಿ ಬಾಸ್ ಗ್ಯಾಂಗ್ ಇಷ್ಟು ಒಳ್ಳೆತನ, ಬಟ್ ಅದೇ ಗ್ಯಾಂಗಿಂದ ಒಂದು ಕೊಲೆ ನಡೀತು ಅನ್ನೋ ವಿಚಾರ ಗೊತ್ತಾದಾಗ ಹೇಗೆ ಸ್ವೀಕರಿಸಿದ್ರು ಅದನ್ನ? ಅತಿ ಒಳ್ಳೆತನ ಇದೆಲ್ಲ, ಬಾಸ್ ಮೇಲೆ ಅಭಿಮಾನ. ನಮ್ಮ ಮನೆ ಹೆಣ್ಮಕ್ಳಿಗೆ ಕಳಿಸ್ತೀಯ ಫೋಟೋ, ನನಗದು ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಏನಕ್ಕೆ ಆವತ್ತು ಎದೆ ಹಿಡ್ಕೊಂಡು ದುಃಖಪಟ್ಬಿಟ್ಟೆ. ಮನೇಲಿ 2 ದಿನ ನನಗೆ ಫೀವರ್ ಬಂದಿದ್ದು. ಆವಾಗ ನಮ್ಮ ಮನೆಯವರು ಅಂದರು, ನೀವು ಅಷ್ಟು ಅವರನ್ನು ಹಚ್ಕೊಂಡ್ಬಿಟ್ಟಿದ್ದೀರಾ. ಹಚ್ಕೊಳ್ಳೋದಲ್ಲ ಕಣೆ, ಅವರು ನಮ್ಮ ಮನೆಯ ಒಬ್ಬರು ಸದಸ್ಯ ಅವರು. ಏನಕ್ಕೆ ಅಂದರೆ ಈ ಮನೆಗೆ ನಾನು ನನಗೆ ಈಗ ಕ್ಯಾನ್ಸರ್ ಇರುವಾಗ ಏನಾದರೂ ನಾಳೆ ಗೊತ್ತಿಲ್ಲ ನನಗೇನು ಜೀವನ. ದರ್ಶನ್ ಇದ್ದಾರೆ, ಮಕ್ಕಳಿಗೆಲ್ಲ ಹೇಳಿದ್ದೀನಿ, ಯಶ್ ಇದ್ದಾರೆ. ಈಗ ದೊಡ್ಡ ಮಗನ ಮನೆ ಅವ್ರ ಬರ್ಡೇ ಕರ್ಕೊಂಡು ಹೋದೆ. ಏನಕ್ಕೆಂದರೆ ಮನೆ ಎಂಬುದು ಎಲ್ಲಿದೆ ಗೊತ್ತಾಗಲಿ ಅಂತ. ನನಗೆ ಗೊತ್ತಿಲ್ಲ, ಸ್ವಲ್ಪ ಸ್ಪ್ರೆಡ್ಡಿಂಗ್ ಇದೆ ಅಂದ ಮೇಲೆ ನನ್ನ ಮನಸ್ಸು ಭಾವನೆಗಳು ಎಲ್ಲ ಬದಲಾಗೋಗಿದೆ. ಒಂದು ಸಾರಿ ಪರಿಚಯ, ಸ್ವಲ್ಪ ದೊಡ್ಡಾಗಿದೆ ದೊಡ್ಡ ಮಗ, ಅವ್ರನ್ನ ಕರ್ಕೊಂಡು ಡಿ ಬಾಸ್ ಬಂದು ನಿಲ್ಲಿಸಿದೆ. ದೊಡ್ಡ ಫ್ಯಾನ್ ಅವನು ಅವ್ರದ್ದು. ಸೊ ಏನಕ್ಕೆ ನಾನು ಅವ್ರನ್ನ ಮನೆಯೆಲ್ಲ ತೋರಿಸ್ಬೇಕು. ನಮಗೆ ಒಂದು ಮನೆ ಸದಸ್ಯ ಅವ್ರು, ದೊಡ್ಡ ಮಗ. ನನಗೆ ಆ ಫೀಲಿಂಗ್, ಈ ಮನೆಗೆ ದೊಡ್ಡ ಮಗ ಏನಾದರೂ. ಆಮೇಲೆ ಎಲ್ಲಿ ಹೋದರೂ ಸಡನ್ನಾಗಿ ಹೇಳ್ಬೋದು ನನಗೇನಾಯಿತು, ದರ್ಶನ್ ನಮ್ಮ ಹಿಂದೆ ಇದ್ದಾರೆ ಅಂತ ತಕ್ಷಣ ಕೆಲವರು ನೋಡ್ತಾರೆ ಹಿಂದೆ ಮುಂದೆ, ಬೇಡ ಅಂತ. ಈ ರೀತಿ ಹಚ್ಕೊಂಡಿದ್ದವನು ನಾನು. ನೀವು ಈ ರೀತಿ ಸಿಗಾಕೊಳ್ಳೋದು, ಇಷ್ಟು ದೊಡ್ಡ ಕೇಸಿಗ ನಾನು ತಡ್ಕೊಳಕ್ಕಾಗಿಲ್ಲ. ನನಗೆ ಅವತ್ತೇ ನನಗೆ 2 ದಿನ ಫೀವರ್ ಇತ್ತು. ನಾನು ನೊಂದೋಗ್ಬಿಟ್ಟೆ. ಬಟ್ ನನಗೆ ಒಂದು 3 ಡೇಸ್ ಆದಮೇಲೆ ಗೊತ್ತಾಯಿತು, ಆ ಸತ್ತಿರೋ ವ್ಯಕ್ತಿ ಅವನು ಏನು ಮಾಡಿದ್ದಾನೆ, ಅವನಲ್ಲಿ ಏನು ತಪ್ಪಾಗಿದೆ, ಏನಕ್ಕೆ ಈ ಥರ ಫೋಟೋ ನನಗೆ ಫೋಟೋ ಕಳಿಸಿದ ಅಂತ ಗೊತ್ತಾದ್ಮೇಲೆ ಮನಸ್ಸಿಗೆ ಸಮಾಧಾನ ಆಯಿತು. ಓಕೆ, ನನಗೆ ಏನು ಅನ್ನಿಸಿ, ಕಾನೂನು ಬೇರೆ, ಲಾದಲ್ಲಿ ಅದು ಬೇರೆಯೇ. ಲಾದು ಅದೊಂದು ಬಟ್ ವೈಯಕ್ತಿಕವಾಗಿ ನನಗೆ ಒಂದು ಇರುತ್ತಲ್ಲ, ದರ್ಶನ್ ಈ ಥರ ಮಾಡ್ಬೋದಾ, ನನಗೂ ಇರುತ್ತೆ. ನನ್ನ ಮಗ ಥರ ನೋಡ್ಕೊಂಡು, ನನ್ನ ಮಗ ಹಂಗೆ ಮಾಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ. ಓ, ಅವನು ಈ ಥರ ಕೆಟ್ಟ ಫೋಟೋ ಕಳಿಸಿದಾನ, ದೇವರು ಅವನಿಗೆ ಪನಿಷ್ಮೆಂಟ್ ಇವರ ರೀತಿಯಲ್ಲಿ ಕೊಡಿಸಿದ. ಒಂದು ರೀತಿ ಇವ್ರಿಗೂ ಒಂದು ರೀತಿಯ ಇದೊಂದು ಶಿಕ್ಷೆನೇ. ಅವರಪ್ಪ ಸುಮ್ಮನೆ ಎಲ್ಲ ಹೋಗಿ ಈಗ ಕೂತ್ಕೊಳ್ಳೋಂಗೆ ಆಗೋಯ್ತಾ. ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ಅವರು. ಎಷ್ಟು ಜನರಿಗೆ ಅವರು ಕೆಲಸ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಕೆಲಸ ಉಂಟು ಇವಾಗ, ಎಷ್ಟು ಜನರ ಮನೆ ನಡೀತಾ ಉಂಟು. ದರ್ಶನಿಂದ ಎಷ್ಟು ಜನ ಮನೇಲಿ ಊಟ ಬರ್ತಾಯಿದೆ. ಅಂದರೆ ಅವರು ಯಾವ ಸಹಾಯವನ್ನು ಮಾಡಿದರೂ ಕೂಡ ಅದನ್ನು ಹೇಳ್ಕೊಳ್ತಾ ಇರಲಿಲ್ಲ, ಯಾರಿಗೂ ಗೊತ್ತೂ ಆಗ್ತಿರಲಿಲ್ಲ. ಹೌದು. ದರ್ಶನ್ ಮೇಯ್ನ್ ಒಂದು ತಪ್ಪು ದರ್ಶನ್ ಅವ್ರದ್ದು ಏನಂದರೆ, ಅವರು ಮಾಡಿದ ಸಹಾಯ ಹೇಳಬಾರ್ದು ಬೇರೆಯವರಿಗೆ, ಕೋಪ ಬಂದುಬಿಡ್ತದೆ. ಏನಕ್ಕೆಂದರೆ ನಾನು ಮೊನ್ನೆ ಅದು ಹೇಳಿದೆ, ಮಗನ ಕರ್ಕೊಂಡು ಬರ್ಡೇ ಹೋಗಿದ್ದೆ. ಆವತ್ತು 25ನೇ ವರ್ಷದ ಏನೋ ಇದ್ದಿತ್ತ ಮಂಡ್ಯದಲ್ಲಿ ಗೊತ್ತಾ. ನಾನು ಅವ್ರಿಗೆ ಮಾತು ಕೇಳಿದೆ, ನನ್ನನ್ನು ವಿಚಾರಿಸಿದ್ರು. ಅಷ್ಟು ಜನರ ಮಧ್ಯೆ ನನ್ನನ್ನು ವಿಚಾರಿಸಿದ್ದು. ನಾನು ಹೇಳಿದೆ, ಸ್ವಲ್ಪ ಪ್ರಾಬ್ಲಮ್ ಇದ್ದೀನಿ, ಏನು ಬೇಕು ನಿಮಗೆ, ಏನು ಹೆಲ್ಪ್ ಬೇಕು. ನಾನು ಹೇಳಿದೆ, ಹೆಲ್ಪಲ್ಲ, ಹಿಂಗಿದೆ, ನನಗೆ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ನೋಡಿ. ಅಂದರೆ ನಾನೀಗ ಈ ಮಂತಲ್ಲಿ ನನಗೆ ತಿರ್ಗಾ ಈಗ 3-4 ದಿವಸ ಮತ್ತೆ ಪೆಟ್ ಸ್ಕ್ಯಾನ್ ಇದೆ, 6 ತಿಂಗಳಾಗಿದೆ. ಅದರಲ್ಲಿ ರಿಪೋರ್ಟ್ ಗೊತ್ತಾಗುತ್ತೆ ನನ್ನ ಹೆಲ್ತು ಯಾವ ರೀತಿ ಮುಂದಕ್ಕೆ ಆಗುತ್ತೆ ಎಂಬುದು. ಅದನ್ನು ಹೇಳ್ತೀನಿ ಅಂದೆ. ಜಸ್ಟ್ ಒಂದು ಫೋನ್ ಕಾಲವೇ ನಾನು ಇರ್ತೀನಿ ಗುರುಗಳೇ. ನನ್ನ ದೊಡ್ಡ ಮಗ ಅವನು, ಯಾಕಂದರೆ ಅವನು ತುಂಬ ವರ್ಷದ ನಂತರ ಕರ್ಕೊಂಡೋಗಿದ್ದು. ಈಗೇನು ನೋಡಿದ ಮನೆ ಬಂದು ಹೇಳ್ತಾನೆ, ಅಮ್ಮ ಒಂದು ಫೋನ್ ಕಾಲವೇ ಅಂತ ಹೇಳ್ತಾರೆ ಮಾಮ. ಇಷ್ಟು ಲಕ್ಷ ಜನ ಇದ್ದರೂ ನಮ್ಮ ಅಪ್ಪನವ್ರು ಇನ್ನೂ ರೆಸ್ಪೆಕ್ಟ್ ಕೊಡೋದು ಬಿಟ್ಟಿಲ್ಲ. ನಾನು ಹೇಳಿದೆ ಈಗಲ್ಲ ಕಣೋ, ಅವರು ಆವಾಗದಿಂದಲೂ ಪ್ರತಿಯೊಬ್ಬರಿಗೂ ಕೊಡುವ ಗೌರವ ಇದೆಲ್ಲ, ತುಂಬ ಒಂದು ಆ ನಡವಳಿಕೆನೇ ಬೇರೆ. ಆಮೇಲೆ ಹೆಣ್ಮಕ್ಳಿಗೆ ಒಂದು ಗೌರವಿಸ್ತಾರೆ. ನನ್ನ ಮಿಸ್ಸಸ್ಸಿಗೆ ನಾನು ಒಂದು 4-5 ವರ್ಷ ಹಿಂದೆ ಕರ್ಕೊಂಡೋಗಿದ್ದೆ. ಅವರೊಂದು ಅಜನ ಬಾಹು ಕೈಯಲ್ಲಿ ಹಿಂಗೆ ಇಟ್ಕೊಂಡಾಗ ನಾವು ಇದ್ದೀವಿ ಎಂಬ ಒಂದು ಭರವಸೆ ಕೊಡುವ ಇದ್ದಿದ್ದಲ್ಲ, ಫೀಲಿಂಗ್ ನಾನು ನೋಡಿರುವಂಥದ್ದು. ದರ್ಶನ್ ಅವರ ಒಂದು ಹಗ್ಗಲ್ಲಿ ಫೀಲಿಂಗ್ ಇದೆ. ಆದರೆ ನಮಗೆ ಒಂದು ನಂಬಿಕೆ, ದರ್ಶನ್ ಇದ್ದರೆ ನಾವು ಸ್ವಲ್ಪ ಸೇಫ್ಟಿಯಾಗಿರ್ತೀವಿ ಎಂಬುದು. ಸೊ ಆ ರೀತಿ ಇದ್ದ ಮೇಲೆ ಇವತ್ತು ಈ ಥರ ಸ್ಥಿತಿ ಸಿಕ್ಕಾಕೊಂಡ್ಬಿಟ್ರು. ಏನಕ್ಕೆ ಹೀಗಾಗಬೇಕಿತ್ತು? ಆಮೇಲೆ ಅದರ ಮಧ್ಯದಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ಬಿಡಿ ನೀವು ನೋಡಿ. ಒಂದು ಮತ್ತೆ ನಾನು ಹೇಳೋದಂದರೆ, ಮೀಡಿಯಾ ಒಂದು ಪವರ್ಫುಲ್ ಸಮಾಜಕ್ಕೆ ಭಾಳ ಮುಖ್ಯ. ತುಂಬ ಒಳ್ಳೆ ಕೆಲಸ ಮಾಡಿದೆ ಅವರು ಅಲ್ವಾ. ಸಮಾಜಕ್ಕೆ, ನಮ್ಮ ದೇಶದಲ್ಲಿ ಹೋಗುವಂಥ ಕೆಟ್ಟತನವನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕೀಯದವರಿಗೆ ಹೆದರಿಕೆ ಹುಟ್ಟಿಸಿದ್ದಾರೆ. ಸೊ ನಾವು ಅದನ್ನು ಗೌರವಿಸಬೇಕು. ನಾವು ಈಗ ಸುಮ್ಮನೆ ಬಂದಿಲ್ಲ ಮೀಡಿಯಾದಲ್ಲಿ, ಏನೋ ಒಂದು ಕಾರಣ ಸಿಕ್ತು ಹೇಳಿದ್ರು. ಬಟ್ ಈ ಕೆಲವು ಮೀಡಿಯಾ ಎಂಬುದೇ ಗೊತ್ತಿಲ್ಲ ಅವರಿಗೆ ಏನು ಸ್ವಲ್ಪ ಆದರೂ ಕಲ್ತಿರ್ಬೇಕು. ನಾವು ಮೀಡಿಯಾ ಒಂದು ಕ್ಯಾಮ್ರಾ ಮುಂದೆ ಮಾತಾಡಬೇಕಾದ್ರೆ ಕೆಲವು ಸುಮ್ಮನೆ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ, ಗೊತ್ತಿಲ್ಲ ಅವರಿಗೆ.
ಏನು ಮುಂದೆ ಏನಾಗುತ್ತೆ ಅಂದರೆ ರೆಕಾರ್ಡ್ಸ್ ಇದು ಮಾತಾಡಿದ್ದಲ್ವಾ, ಸುಮ್ಮನೆ ಕೆಟ್ಟದಾಗಿ ಮಾತಾಡೋದು. ಏನು ಇವರು ಇಷ್ಟು ವರ್ಷ ಮಾಡಿದ ಹೆಲ್ಪ್ನ ಸೀಕ್ರೆಟಾಗಿ ಇಟ್ಬಿಟ್ರು. ಒಂದು ಇವಾಗ ನಾನು ಆವತ್ತು ಹೇಳಿದಲ್ಲ, ಆವತ್ತು ಮಂಡ್ಯದಲ್ಲಿ ಫಂಕ್ಷನ್ ಇದೆ, ನಾನು ಬರ್ತೀನಿ ಅಂತ. ಬೇಡ ಗುರುಗಳೇ, ಬೇರೆ ನಾವು ಮಾಡ್ತೀವಿ, ಯಾವಾಗ ಕರಿತೀನಿ, ಬೇಡ ನಾನು ಇಲ್ಲ ಬರಲೇಬೇಕು ನಾನು, ಬೇಡ ಗುರುಗಳೇ ಅಂದರು. ಅಷ್ಟು ಹೇಳಿದ ಮೇಲೆ ಒಂದು ಸರಿ ಹೇಳ್ತಾರೆ, ಇಲ್ಲ 2 ಸರಿ ಹೇಳ್ತಾರೆ. ನಾವು ಅರ್ಥ ಮಾಡ್ಕೋಬೇಕು, ಬೇಡ ಅಂದ ಆಯಿತು. ಏನಕ್ಕೆ ಅಂದರೆ ಅವ್ರಿಗೆ ಹೊಗಳ್ತೀವಿ, ಅಲ್ಲಿ ಬಂದರೆ ಅವರು ಯಾರನ್ನು ಇಷ್ಟಪಡೋದಿಲ್ಲ. ತುಂಬ ಹೊಗಳಿದ್ರೆ ಅದು ಜನರಿಗೆ ನಾಟಕೀಯ ಕಾಣ್ತದೆ. ನನಗೆ ಏನಕ್ಕೆ ಬೇಕು ಹೊಗಳುವುದು? ಕೆಲಸ ಪಟ್ಟು ಮೇಲೆ ಬರ್ತಾರೆ ಅವರು. ಈ ಕೆಲವು ನಾಯಕ ನಟರಿಗೆ ಅದು ಇದೆ, ನಾವು ಮೇಲೆ ಬಂದಿದ್ದೀವಿ, ಇನ್ನೊಬ್ಬರನ್ನು ಇನ್ನೊಬ್ಬರ ಕೈಲಿ ಹೊಗಳಿಸ್ಕೊಂಡು ನಾನು ಏನಾಗಬೇಕಾಗಿಲ್ಲ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ, ನಾವು ಹೇಳುವಾಗ ಎಲ್ಲೋ ಒಂದು ಕಡೆ ನಾವು ಡೌನ್ ಮಾಡ್ಕೊಳ್ತೀವಿ ಅಂತ ಅವ್ರುಗಳಿಗೆ ಚಿಂತೆ. ದರ್ಶನ್ ಅವ್ರಿಗೆ ಅದಿದೆ, ನೀವು ಮಾತಾಡ್ತೀರಿ, ನಮ್ಮನ್ನು ಹೈಲೈಟ್ ಮಾಡ್ಕೊಂಡು ನೀವು ಇದಾಗ್ತೀರಿ, ಬೇಡ. ಇದೇ ವಿಚಾರಕ್ಕೆ ಅಭಿಮಾನಿಗಳು ಅವ್ರು ಕಂಡ್ರೆ ಅಷ್ಟು ಇಷ್ಟಪಡೋದಾ? ಯಾಕಂದರೆ ಇಂತಹ ಪ್ರಕರಣದಲ್ಲಿ ನಮಗೆ ಅನಿಸುತ್ತೆ, ತಪ್ಪು ಮಾಡಿದರೆ ಯಾಕೆ ಒಪ್ಕೊತಿಲ್ಲ ಅಭಿಮಾನಿಗಳು ಅಂತ ನಾವೇ ಎಷ್ಟೋ ಸತಿ ಪ್ರಶ್ನೆ ಕೇಳಿದ್ದೀವಿ. ಇಂತಹ ಗುಣಗಳಿಂದನೇ ಅವ್ರು ಅಷ್ಟೊಂದು ಅವ್ರನ್ನ ಮೆಚ್ಕೊಂಡಿರುವಂಥದ್ದು ಅಭಿಮಾನಿಗಳು. ಯಾಕೆ ಇವರು ಅಭಿಮಾನಿಗಳು ಇಷ್ಟು ಡಿಫ್ರೆಂಟ್ ಆಗಿದ್ದಾರೆ ಅಂತ ಅಂದರೆ, ಒಂದೇದು ಅಂದರೆ ಮಾಸ್ ಹೀರೋ, ಕನ್ನಡದ ಮಾಸ್ ಹೀರೋ. ಈಗ ದರ್ಶನ್ ಅವರು ಅಜಾನುಭಾವ ನೋಡುವಾಗ ಒಂದು ಆ ಹೀರೋಯಿಸಮ್ ಇದೆಯಲ್ಲ, ಮಾಸ್ ಹೀರೋ ಅಂದರೆ ಆಗಿರಬೇಕು. ಅವರು ಆ ರೀತಿ ಇದ್ದಾರೆ, ಆ ರೀತಿ ಇರೋಕ್ಕೆ ಕಷ್ಟಪಟ್ಟಿದ್ದಾರೆ ಅವರು. ಹೇಳಿದಲ್ಲ, ಇವತ್ತು ಅಭಿಮಾನಿಗಳು ಅವರನ್ನು ಅಷ್ಟು ಇಷ್ಟಪಡಬೇಕಾದ್ರೆ ಬೆಳಿಗ್ಗೆ ಅವರು ಎಷ್ಟು ಗಂಟೆ ಮಲಗಿದ್ರೆ 5 ಗಂಟೆ ಎದ್ದು ಜಿಮ್ಮಿಗೆ ಹೋಗ್ತಾರೆ. ಯಾವ ಹೀರೋ ಹೋಗ್ತಾರೆ ಇಲ್ಲಿ? ಅಂದರೆ ನಾನು ಯಾವ ಹೀರೋ ಅಂತ ಹೇಳಿದರೆ, ಇದನ್ನು ಇಷ್ಟು ಸಕ್ಸಸ್ ಬಂದ ಮೇಲೂ ಹೀರೋಗಳು ಬೇಡ ರೆಸ್ಟ್ ಮಾಡುವ, ಏನು ಬೇಕಾದಷ್ಟು ಇದೆಯಲ್ಲ ನನಗೆ, ಅದಲ್ಲ ಅವರಿಗೆ. ಅವ್ರು ದುಡ್ಡು ಲೆಕ್ಕಾಚಾರ ಮಾಡ್ತಾರಲ್ಲ, ಅಥವಾ ದೊಡ್ಡ ಮನೆ ಕಟ್ಟಬೇಕು ಅಂತ ಅವ್ರು ಆಸೆ ಪಟ್ಟಿಲ್ಲ. ಏನಕ್ಕೆಂದರೆ ನೀವು ನೋಡಿ, ಚಿಕ್ಕ ಕೆಲವರು ಬಿಸ್ನೆಸ್ ಮ್ಯಾನ್ಗಳು ಫಸ್ಟು ಮಾತೆತ್ರ ದೊಡ್ಡ ಮನೆ, ಶೋಕ್ ಕಾಣಬೇಕು ಅಂತ. ಇವರಲ್ಲಿ ತೋಟದಲ್ಲಿ ಮಲಗ್ತಾರೆ, ಹಸುಗಳು ಪಕ್ಕದಲ್ಲಿ. ಆ ಹಸುಗಳು ಸೊಳ್ಳೆ ಕಚ್ತದೆ, ಅದ್ರ ಪಕ್ಕನೇ ಅವರು ಕಲಾವಿದನಾಗಿ ಇದೆಲ್ಲ ತೊಂದರೆ ಬೇಡ ಅಂತ ಅವ್ರದ್ದೊಂದು ಒಳ್ಳೆ ದೊಡ್ಡ ತೋಟದಲ್ಲಿ ಕಾಂಪೌಂಡ್ ಒಳಗಡೆ ಯಾರು ಬರಬಾರ್ದು, ನಾನು ಆ ಪ್ರಾಣಿಗಳ ಜೊತೆಗೆ. ಏನಕ್ಕೆ ಪ್ರಾಣಿಗಳ ಜೊತೆ ಇರ್ತಾರೆ ಅಂದರೆ, ಮುಗ್ಧರು ಪ್ರಾಣಿಗಳು ಆ ಪ್ರೀತಿ ತೋರಿಸಿ, ಈ ವ್ಯಕ್ತಿದು ಒಳಗಡೆ ಗುಣ ಅದೇ ಥರ ಇರೋದು. ಆ ಥರ ಇದ್ದರೆ ಮಾತ್ರ ಅವ್ರಿಗೆ ಆ ಮೂಕ ಪ್ರಾಣಿಗಳ ಮೇಲೆ ಇಷ್ಟಪಡ್ತಾರೆ. ಇಲ್ಲಿದ್ದರೆ ಅಯ್ಯೋ ಸ್ಮೆಲ್ಲು, ಅಯ್ಯೋ ಇದು, ನಾನೊಬ್ಬ ಆ್ಯಕ್ಟ್ರು. ನಾನೇ ಹೇಳೋದು, ನಮ್ಗಳಿಗೆ ಕೆಲವೊಂದು ಸರಿ ಕಾಣ್ತದೆ, ಇರಿಟೇಷನ್ ಆಗುತ್ತೆ. ಇಷ್ಟು ದೊಡ್ಡಕ್ಕೆ ಇದು ಸೀನ್ ಎಲ್ಲ ಇದ್ದಾಗ ಆ್ಯಕ್ಟಿಂಗ್ ಮಾಡುವಾಗ ಇದೆಲ್ಲ ಏನು ಅಂತೇಳಿ. ಬಟ್ ಅದೇ ಅವರಿಗೆ ಆವತ್ತಿಂದ ಅವ್ರ ಪ್ರಾಣಿಗಳ ಜೊತೆನೇ ಬದುಕ್ತಿದ್ದಾರೆ. ಅಂದರೆ ಅಷ್ಟು ಮನಸ್ಸಿದೆಲ್ಲ ಅವ್ರದ್ದು, ಮಗು ಥರ. ನೋಡೋಕ್ಕೆ ಒಂದು ಅಜಾನುಭಾವ, ದೊಡ್ಡ ಇದು ಕೂಗಾಡೋದು ಅಲ್ಲ, ಅದು ಇರಬೇಕು. ನಾನು ಇಲ್ಲ ಹೇಳೋದು, ಯಾಕಂದರೆ ಈ ಆ್ಯಕ್ಷನ್ ಹೀರೋಗಳು ಏನಾಗ್ತಾರೆ ಅಂದರೆ, ಈ ಮಾಸ್ ಹೀರೋ ಮಾಡ್ತಾ ಅವರು ಮಾತಾಡೋ ಸ್ಟೈಲು, ಅವರು ಹೋದಾಗ ಡೈಲಾಗ್ಗಳು ಏನೋ ಹೇಳ್ತಾರೆ, ಎಲ್ಲ ಒಂದು ಕಡೆ ಚಿಕ್ಕದಾಗಿ ರಾಂಗ್ ಕಾಣ್ಬೋದು. ಬಟ್ ಅದು ಪಬ್ಲಿಕ್ಕಲ್ಲಿ ಅದು ಸ್ವಲ್ಪ ಮೈನಸ್ ಆಗಿ ಕಾಣ್ತದೆ ಒಂದೇ ಆ್ಯಂಗಲಲ್ಲಿ. ಅದು ಇನ್ನೊಂದು ಆ್ಯಂಗಲ್ ಇದೆ ಅವ್ರು ಹೇಳೋ ಉದ್ದೇಶ. ಅದನ್ನು ಅವರು ಹೇಳ್ತಾ ಇಲ್ಲ. ನಾನು ಆ್ಯಕ್ಚುಲಿ ಹಿಂಗೆ ಹೇಳಿದಂತ ಹೇಳ್ತಾಯಿಲ್ಲ, ಬಟ್ ನಮಗೆ ಅರ್ಥ ಆಗುತ್ತೆ ಇವರು ಏನಕ್ಕೆ ಬೇರೆಯವ್ರನ್ನ ಹೋಲಿಸ್ಕೊಂಡು ಮಾತಾಡಿದರು, ಇನ್ನೊಬ್ಬ ನಟರು ಏನಕ್ಕೆ ಮಾತಾಡಿದರು. ನನ್ನ ಯಾವ ಫ್ಯಾಮ್ಲಿಯಿಂದ ಬಂದವನು, ಪ್ರತಿಯೊಬ್ಬರಿಗೆ ಆಸೆ ಇರ್ತದಲ್ಲ, ನಾನು ಅಪ್ಪ ಇಂಡಸ್ಟ್ರಿಯಲ್ಲಿ ಹೀಗಿದ್ದರು, ಅದನ್ನು ಅವ್ರು ಹೇಳೋಕ್ಕೆ ಇಷ್ಟಪಡ್ತಾರೆ ಒಂದೊಂದು ಟೈಮಲ್ಲಿ. ನಮ್ಮ ಅಪ್ಪ ಹೀಗೆ, ನಾವು ಕಷ್ಟದಿಂದ ಬಂದಿದ್ದೆ. ಹೌದು, ಕಷ್ಟಪಟ್ಟೆ ಬಂದಿರೋದು. ಇಷ್ಟು ದೊಡ್ಡ ಮಗನಾಗಿ ಅವ್ರು ಬಂದಿರೋದು ಕಷ್ಟಪಟ್ಟೆ. ಸೊ ಅವರಿಗೆ ನಾನು ಈ ನೋವುಗಳು ಇದ್ರೂ ಕೂಡ ನಮ್ಮ ಹತ್ರ ಎಲ್ಲ ಅವರು ಇದು ಹೇಳ್ಕೊಳ್ಳೋದಿಲ್ಲ. ನಮ್ಮ ನೋವು ಏನು, ನಮಗೇನಾಗಿದೆ, ನಮ್ಮ ಫ್ಯಾಮ್ಲಿಗೆ ಏನಾಗಿದೆ. ಸೊ ಬೇರೆಯವ್ರ ಬಗ್ಗೆನೇ ಅವ್ರು ಚಿಂತೆ ಮಾಡ್ತಾನೇ ಇದ್ರು. ಅಂದರೆ ಜೊತೆಗಿರೋ ಇಂಡಸ್ಟ್ರಿ ಯಾರ್ಯಾರು ಕಲಾವಿದರು, ಪ್ರತಿ ಕಲಾವಿದರು ನೋಡ್ರಿ, ನನ್ನ ಒಬ್ಬನ ಮೇಲೆ ಅಂತ ಹೇಳಿಲ್ಲ, ನೋಡ್ತಾರೆ ಈ ಕಲಾವಿದ ಹೇಗೆ, ಗೊತ್ತಾಗುತ್ತೆ ಅವರಿಗೆ ಹೇಗೆ ಆ್ಯಕ್ಟಿಂಗ್. ಅಂದರೆ ಕೆಲವರು ಬೇಕು ಅಂತ ಇಲ್ಲಿ ಬಂದಾಗ ಚೆನ್ನಾಗಿರೋದು, ಅಲ್ಲಿ ಹೋದಾಗ ಬೇರೆ ಥರ ಇರೋದು.